ಒಂದು ಹಳ್ಳಿಗೆ ಅಭಿವೃದ್ಧಿ ತರಲು ಅಧಿಕಾರಿಗಳ ಮನಸ್ಸು ಮತ್ತು ಸ್ಥಳೀಯ ನಾಯಕರ ಒತ್ತಾಯ ಹೇಗೆ ಪರಿಣಾಮಕಾರಿಯಾಗಬಹುದು ಎಂಬುದಕ್ಕೆ ಬೊಮ್ಮನಹಳ್ಳಿ ಒಂದು ಸ್ಪಷ್ಟ ಉದಾಹರಣೆ. ಹೌದು, ಈ ಗ್ರಾಮದಲ್ಲಿ ಮರೆಯಾಗಿದ್ದ ಸ್ವಚ್ಛತೆ ಮತ್ತು ಮೂಲಭೂತ ಸೌಲಭ್ಯಗಳ ಕನಸು ಈಗ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ನಿಜವಾಗುತ್ತಿದೆ. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಪಂಚಾಯಿತಿ ವ್ಯಾಪ್ತಿಯ ಈ ಹಳ್ಳಿ ಇದೀಗ ಅಭಿವೃದ್ಧಿ ಹಾದಿಯಲ್ಲಿ ಹೆಜ್ಜೆ ಹಾಕಿದ್ದು ಗ್ರಾಮಸ್ಥರು ಹಾಗೂ ಸ್ಥಳೀಯ ನಾಯಕರು ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಸುಮಾರು 7 ತಿಂಗಳ ಹಿಂದೆ ಗ್ರಾಮಕ್ಕೆ ಭೇಟಿ ನೀಡಿದ ಬಿಜೆಪಿ ಮುಖಂಡ ಸಿಕಲ್ ಆನಂದಗೌಡ ಅವರಿಗೆ ಈ ಗ್ರಾಮದಲ್ಲಿ ಸರಿಯಾದ ಸಿಸಿ ರಸ್ತೆ ಮತ್ತು ಚರಂಡಿ ಇಲ್ಲದೆ ಕಲುಷಿತ ನೀರು ಮನೆಗಳ ಮುಂದೆ ಬರುತ್ತಿದ್ದು ಅದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭಯಭೀತಿ ಇದೆ. ದಯವಿಟ್ಟು ನಮ್ಮ ಗ್ರಾಮಕ್ಕೆ ಸಿಸಿ ರಸ್ತೆ ಮತ್ತು ಚರಂಡಿ ಮಾಡಿಕೊಡಬೇಕೆಂದು ಅವರಲ್ಲಿ ಮನವಿ ಮಾಡಿದ್ದ ಗ್ರಾಮಸ್ಥರು. ಇದನ್ನು ಗಂಭೀರವಾಗಿ ತೆಗೆದುಕೊಂಡ ಸಿಕಲ್ ಆನಂದಗೌಡ ಅವರು ಮಾಧ್ಯಮದ ಮೂಲಕ ಬೊಮ್ಮನಹಳ್ಳಿ ಗ್ರಾಮ ಅಭಿವೃದ್ಧಿ ಕುಂಠಿತ, 1 ವಾರದ ಒಳಗೆ ಈ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದು ಮನವಿ ಮಾಡಿದ್ದರು. ಈ ಸುದ್ದಿಯನ್ನು ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿಗಳಾದ ಹೇಮಾವತಿರವರಿಗೂ ತಿಳಿಸಿದ ಹಿನ್ನೆಲೆಯಲ್ಲಿ ಕೂಡಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ನರೇಗಾ ಯೋಜನೆಯ ಅಡಿಯಲ್ಲಿ ತ್ವರಿತ ಕ್ರಮದಿಂದ ಗ್ರಾಮದಲ್ಲಿ ಸಿಸಿ ರಸ್ತೆ, ಚರಂಡಿ ನಿರ್ಮಾಣ ಹಾಗೂ ಸ್ಲ್ಯಾಬ್ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿ ಮಾಡಿರುತ್ತಾರೆ. ಇವತ್ತಿನ ದಿವಸ ದಿಶಾ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಗಣೇಶ್ ರೆಡ್ಡಿ ಅವರೊಂದಿಗೆ ಬೊಮ್ಮನಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟಿರ್ತೇವೆ. ಇವತ್ತು ಏನು ಬೂತ್ ಅಧ್ಯಕ್ಷರ ಒಂದು ಚುನಾವಣೆ ಮೇರೆಗೆ ನಾವು ಬೂತ್ ಅಧ್ಯಕ್ಷರ ಮನೆಗೆ ಭೇಟಿ ಕೊಟ್ಟು ಅದೇ ನಿಟ್ಟಿನಲ್ಲಿ ಈ ಗ್ರಾಮದಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಗಳನ್ನ ನೋಡ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಚರಂಡಿ, ಈಗಾಗಲೇ ಈ ತಾಯಿ ನಮ್ಮ ಹತ್ರ ಹೇಳ್ತಾ ಇದ್ದಾರೆ, ಗ್ರಾಮದಲ್ಲಿ ನೈರ್ಮಲ್ಯ ಅನ್ನೋದು ಹದಗೆಟ್ಟು ಹೋಗ್ಬಿಟ್ಟಿದೆ. ಚರಂಡಿ ನೀರು ಎಲ್ಲಂದ್ರೆ ಅಲ್ಲಿ ನಿಲ್ತಾ ಇದೆ. ಪಂಚಾಯಿತಿಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳಾಗಲಿ, ಪಿ ಡಿ ಅವರಾಗಲಿ, ಇಲ್ಲ ತಾಲೂಕು ಅಧಿಕಾರಿಗಳಾಗಲಿ ಯಾರೂ ನಮ್ಮ ಹಳ್ಳಿಗೆ ಭೇಟಿ ಕೊಡ್ತಾ ಇಲ್ಲ. ಇದನ್ನು ಯಾರೂ ಗಮನಿಸ್ತಾ ಇಲ್ಲ. ಇದೇ ರೀತಿಯಾಗಿ ಈ ನೀರು ನಿಂತು ಈ ಕೊಚ್ಚೆ ಆಗಿ ನೊಣಗಳು, ಸೊಳ್ಳೆಗಳಾಗಿ ನಮ್ಮ ಮಕ್ಕಳು ಎಲ್ಲ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಸುಮಾರು ಜನ ಈ ಹಳ್ಳಿಯಲ್ಲಿ ಕಾಲರ ಬಂದಿರತಕ್ಕಂಥ ನಿದರ್ಶನಗಳಿದೆ ಅಂತೇಳಿ ಈ ತಾಯಿ ಇವತ್ತಿನ ದಿವಸ ಹೇಳ್ತಾ ಇದ್ದಾರೆ. ದಯಮಾಡಿ ಈ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದೀವಿ. ಈಗ ಮನವಿ ಅಷ್ಟೇ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆ ಮಾಡೋದಕ್ಕೂ ಹಿಂದಕ್ಕೆ ಹೋಗೋದಿಲ್ಲ. ಸಂಬಂಧಪಟ್ಟವರು ಬಂದು ಇದನ್ನ ಕೂಡಲೇ ಕ್ಲೀನ್ ಮಾಡೋದ್ರ ಮುಖಾಂತರ ಏನು ಬ್ಲೀಚಿಂಗ್ ಆಗ್ತಿರೋ ಇನ್ನೊಂದು ಆಗ್ತಿರೋ ಗೊತ್ತಿಲ್ಲ, 1 ವಾರದಲ್ಲಿ ಇದನ್ನ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇದೇ ಊರಿನಲ್ಲಿ ಇದೇ ರಸ್ತೆಯಲ್ಲಿ ನಾವು ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿರ್ತಕ್ಕಂಥ ತಗೊಂಬಂದು ನಿಮ್ಮ ಮುಖದ ಮೇಲೆ ಹಾಕ್ತಿವಿ. ಯಾರು ಅಧಿಕಾರಿಗಳಿದ್ದಾರೆ ಅವ್ರ ಮನೆ ಬಾಗಿಲಿಗೆ ತಂದು ಹಾಕ್ತಿವಿ, ಅವ್ರ ಮುಖದ ಮೇಲೆ ಹಾಕ್ತಿವಿ ಅಂತೇಳಿ ಈ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಇದರಿಂದ ಸಂತೋಷಪಟ್ಟ ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಹೇಮಾವತಿ, ನರೇಗಾ ಎಡಿ ಚಂದ್ರಪ್ಪ ಹಾಗೂ ಗ್ರಾಮಾಂತರ ಮಂಡಲಾಧ್ಯಕ್ಷ ಆನಂದಗೌಡ ಅವರಿಗೆ ಗೌರವ ಸಲ್ಲಿಸಿ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆನಂದಗೌಡ ಅವರು, ಇವತ್ತು ಹಲವಾರು ಅಧಿಕಾರಿಗಳು ಕೇವಲ ಫೋಟೋ ತೆಗೆಸಿಕೊಳ್ಳುವುದರಲ್ಲಿ ತೃಪ್ತಿಯಾಗುತ್ತಿದ್ದಾರೆ. ಆದರೆ ಬೊಮ್ಮನಹಳ್ಳಿಯಲ್ಲಿ ಅಧಿಕಾರಿಗಳು ವಾಸ್ತವದಲ್ಲಿ ಸ್ಪಂದನೆ ನೀಡಿದ್ದು ಅಭಿವೃದ್ಧಿಗೆ ಕೈ ಜೋಡಿಸಿದ್ದಾರೆ. ಅವರ ನಿಷ್ಠೆಗೆ ನಾವು ಮೆಚ್ಚುಗೆ ಸಲ್ಲಿಸುತ್ತೇವೆ ಎಂದರು. ದೇವರಮಳ್ಳೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಇವತ್ತಿನ ದಿವಸ ಎಲ್ಲ ಗ್ರಾಮಸ್ಥರ ಒಂದು ಆಸೆಯ ಮೇರೆಗೆ ಸುಮಾರು ದಿನಗಳಿಂದ ಅವರದೊಂದು ಮನವಿ ಇತ್ತು. ನಮ್ಮ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನೆಲೆಗುದಿಗೆ ಬಿದ್ದಂತಹ ಒಂದು ಕೆಲಸವನ್ನ ನಮ್ಮ ತಾಲೂಕಿನ ಯುವ ಮೇಡಮ್ ಆಗಿರ್ತಕ್ಕಂತಹ ಹೇಮಾವತಿ ಅವರು ಒಂದೇ ಒಂದು ಕರೆಗೆ ಕೂಗುಟ್ಟು ಅವರೇ ಖುದ್ದಾಗಿ ಬಂದು ಗ್ರಾಮದಲ್ಲಿ ನಿಂತು ಆ ಕೆಲಸವನ್ನ ಮಾಡಿಕೊಟ್ಟಿರ್ತಾರೆ. ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ತಲುಪಿಸಬೇಕು. ಇದೇ ರೀತಿಯಾಗಿ ನಾವೊಬ್ಬ ಸಮಾಜ ಸೇವಕರಾಗಿ ಅವರಲ್ಲಿ ಮನವಿಯನ್ನು ಮಾಡ್ಕೋತೀವಿ. ಯಾವ ರೀತಿಯಾಗಿ ನಮ್ಮ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಈ ಒಂದು ಕೆಲಸವನ್ನು ತ್ವರಿತವಾಗಿ ಒಂದೇ ಕರೆ ಮಾಡಿದ್ದು, ಒಂದು ವಿಡಿಯೋ ಮಾಡಿ ಕಳಿಸಿದ್ವು ಅಷ್ಟೇ. ಇದೇ ಮೈತ್ರಿ ಒಂದು ನ್ಯೂಸ್ ಚಾನಲ್ನಲ್ಲೂ ಸಹ ಇದು ನಮ್ಮ ಲೋಕೇಶ್ ಅವರು ಪ್ರಸಾರವನ್ನು ಮಾಡಿರ್ತಾರದು. ಆ ಕರೆಗೆ ಹೋಗ್ಬಿಟ್ಟು ಕೇವಲ ದೇವರಮಳ್ಳೂರು ಪಂಚಾಯಿತಿಗೆ ಹೊರತುಪಡಿಸದೆ ತಾಲೂಕಿನಲ್ಲಿ ತುಂಬ ಯಂಗ್ ಅಂಡ್ ಎನರ್ಜಿಕ್ ಮತ್ತು ಆಕ್ಟಿವ್ ಆಗಿ ಕೆಲಸ ಮಾಡಿರ್ತಕ್ಕಂಥ
ಮಾಡ್ತಿರ್ತಕ್ಕಂತಹ ಯಾರಾದರೂ ಒಬ್ಬ ನಿಷ್ಠಾವಂತ ಅಧಿಕಾರಿ ಅಂತ ಹೇಳಿದ್ರೆ ನಮ್ಮ ಹೇಮಾವತಿ ಮೇಡಮ್ ಅವರು. ಗ್ರಾಮಸ್ಥರು ನಾನು ಎಲ್ಲೂ ನೋಡಿಲ್ಲ, ಕೆಲಸ ಆಯಿತು ಅಂತ ಹೇಳಿದ್ರೆ ಸುಮ್ಮನಿರ್ತಕ್ಕಂಥ ಈ ಒಂದು ಕಾಲದಲ್ಲಿ ಅಯ್ಯೋ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ ಅನ್ನೋ ಒಂದು ಈ ಕಾಲದಲ್ಲಿ ವಿಶೇಷವಾಗಿ ನಮ್ಮ ಬೊಮ್ಮನಹಳ್ಳಿ ಗ್ರಾಮಸ್ಥರು ನಮಗೆ ಕೇಳಿದ ತಕ್ಷಣ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಯನ್ನ ನಮ್ಮ ಗ್ರಾಮಕ್ಕೆ ಕರೆಸಿ ಅವರಿಗೆ ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳ್ತಾರಲ್ಲ, ನಮ್ಮ ಈ ಗ್ರಾಮದ ಮುಖಂಡರಿಗೂ ಹಾಗೂ ನಾಗರಿಕರಿಗೂ ಸಹ ಧನ್ಯವಾದಗಳನ್ನ ಹೇಳಬೇಕಾಗ್ತದೆ. ಪಡ್ಕೊಂಡಿರ್ತಕ್ಕಂತಹ ಯಾವುದೇ ಒಂದು ಸೇವೆ ಆಗಿರಲಿ, ಯಾರು ಮಾಡಿರ್ತಾರೋ ಅದನ್ನ ನೆನೆತಕ್ಕಂಥ ಕೆಲಸ ಮಾಡ್ತಾರಲ್ಲ, ಅದು ತುಂಬ ದೊಡ್ಡ ಗುಣ. ಆ ದೊಡ್ಡ ಗುಣ ನಮ್ಮ ಬೊಮ್ಮನಹಳ್ಳಿ ಗ್ರಾಮದಲ್ಲಿರ್ತಕ್ಕಂತಹ ಎಲ್ಲ ಗ್ರಾಮಸ್ಥರಿಗೂ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆ ಇದ್ದರೂ ಮೇಡಮ್ ಅವರಿಗೆ ದಯಮಾಡಿ ತಿಳಿಸಿ, ನಮ್ಮ ಈ ಬೊಮ್ಮನಹಳ್ಳಿ ಗ್ರಾಮಕ್ಕೆ ಕರೆಸಿ ಅವರಿಗೆ ಸನ್ಮಾನ ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲೂ ಸಹ ಮೇಡಮ್ ಅವರು ಇದೇ ರೀತಿಯಾಗಿ ಅವರ ಕರ್ತವ್ಯವನ್ನು ಮುಂದುವರಿಸಲಿ ಅಂತ ಹೇಳಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ತಾಲೂಕು ಆಡಳಿತಾಧಿಕಾರಿ ಹೇಮಾವತಿ ಮಾತನಾಡುತ್ತಾ, ನಾವು ಸಾರ್ವಜನಿಕರ ಸೇವೆಗಾಗಿ ಇದ್ದೇವೆ. ನಿಮ್ಮ ಸಮಸ್ಯೆಗಳನ್ನು ನಮಗೆ ತಲುಪಿಸಿದರೆ ಯೋಗ್ಯ ರೀತಿಯಲ್ಲಿ ಸ್ಪಂದಿಸಲೇಬೇಕೆಂದು ತಿಳಿಸಿದರು. ನಿಜವಾಗ್ಲೂ ನನಗೆ ಮುಜುಗರವನ್ನು ತರ್ತಾ ಇದೆ. ಯಾಕಂದರೆ ನಾನು ಆಗಲೇ ಇವರು ಸುಮಾರು 1 ತಿಂಗಳಿಂದ ಈ ಗ್ರಾಮಸ್ಥರು ನಾನು ಕರೀತಿದ್ರು. ನಾನು ಅವ್ರಿಗೆ ಅದನ್ನೇ ಹೇಳ್ಕೊಂಡು ಬಂದೆ, ನಾವೇನು ಸ್ಪೆಷಲಾಗಿ ಏನೂ ಮಾಡಿಲ್ಲ, ಇದು ನಮ್ಮ ಕರ್ತವ್ಯ, ಸರ್ಕಾರ ನಮ್ಗೆ ಇದಕ್ಕೆ ಅಂತ ಹೇಳ್ಬಿಟ್ಟು ನಮಗೆ ಗೌರ್ಮೆಂಟ್ ಈಸ್ ಪೇಯಿಂಗ್ ಫಾರ್ ದಿಸ್ ಸರ್ವಿಸ್. ನಾನು ಸಂಬಳ ತೊಗೊಂಡು ಈ ಕೆಲಸ ಮಾಡ್ತಿದ್ದೀನಿ ವಿನಃ ಇದೊಂದೇನು ನನ್ನ ಪಾಕೆಟಿಂದ ಖರ್ಚು ಮಾಡಿದ್ದಂತ ಏನಿಲ್ಲ. ಇದು ಆ್ಯಕ್ಚುಲಿ ನನಗೆ ಬೇಡ ಅಂತಂದು, ಆದರೂ ಕೂಡ ಒತ್ತಡದಿಂದ ನನ್ನ ಮತ್ತು ಇವತ್ತು ನಮ್ಮ ಸಹಾಯಕ ನಿರ್ದೇಶಕರನ್ನ ನಿಮ್ಮ ಒಂದು ಗ್ರಾಮದಲ್ಲಿ ಕರೆದು ಇಷ್ಟು ಚೆನ್ನಾಗಿ ನಮಗೆಲ್ಲ ಸನ್ಮಾನವನ್ನು ಮಾಡಿದ್ದೀರಾ. ನಿಮ್ಗೆ ಯಾವತ್ತೂ ಕೂಡ ನಾವು ಆಭಾರಿಯಾಗಿರ್ತೀವಿ. ಈಗಾಗಲೇ ಇವರು ಹೇಳಿದಂತೆ ಯಾವುದೇ ಒಂದು ದೂರ ಬರಲಿ, ಎಲ್ಲಾದರೂ ಒಂದು ವ್ಯವಸ್ಥೆ, ಏನೋ ಚರಂಡಿ ಇರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ನಮ್ಮ ಇಲಾಖೆಯ ಮೂಲ ಕರ್ತವ್ಯನೇ ಅದು. ನಾವೇನೋ ಪಂಚಾಯತಿಯವರು, ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ, ನಾವು ಇರೋದೇ ಇದನ್ನೆಲ್ಲ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಅಂತ ನೋಡ್ಕೊಳ್ಳೋದಕ್ಕೆ. ಅವನ್ನ ನಾವು ಆ್ಯಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಡ್ಯೂಟಿ ಥರ ನಾವು ಇದನ್ನು ನಿಭಾಯಿಸಿದ್ದೇವೆ. ಯಾವಾಗ ನಾವು ಸಾರ್ವಜನಿಕರಿಗೆ ಈ ಏನೋ ಅವ್ರ ಡಿಮ್ಯಾಂಡ್ ಏನಿದೆ, ಅವ್ರ ಬೇಡಿಕೆಗಳನ್ನ ನಾವು ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ನಾವೊಂದು ಆ ಚೇರಲ್ಲೂ ಕೂತು ಅವ್ರದ್ದು ವೇಸ್ಟೇ. ಇವತ್ತು ಬರ್ಬೋದು, ಊಟ ಮಾಡ್ಬೋದು, ಮನೆಯಿಂದ ಬಾಕ್ಸ್ ತಂದು ಊಟ ಮಾಡಿ 1-2 ಗಂಟೆ ಕಾಲಹರಣ ಮಾಡಿ ಹೋಗ್ಬೋದು. ಬಟ್ ಇವತ್ತು ಸಂಜೆ ನಾನು ಮನೆಗೆ ಹೋಗ್ಬೇಕಾದ್ರೆ ನಂಗೆ ಅನಿಸ್ಬೇಕು, ಬೆಳಗ್ಗೆಯಿಂದ ಸಂಜೆ 5 ಗಂಟೆ 6 ಗಂಟೆವರೆಗೂ ನಾನು ಆಫೀಸಲ್ಲಿದ್ದೆ. ಏನು ಮಾಡಿದೆ ಅಂತಂದರೆ ಎಲ್ಲೋ ಒಂದು 5ರಿಂದ 10% ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಮನೆಯಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ನನ್ನ ವೃತ್ತಿ ಜೀವನ ಅಂತಂದ್ರೆ ನೋಡಿದಾಗ ಇವತ್ತೇನೋ ಒಂದು ಮಾಡಿದ್ದೀನಿ ಬಿಡು, ಇವತ್ತಿನ ಕೆಲಸ ನಾನು ಯಾವುದು ಪೆಂಡಿಂಗ್ ಇಟ್ಟಿಲ್ಲ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಿದ್ರೇ ನಾನು ಖುಷಿಯಾಗಿ ಮನೆಗೆ ಹೋಗಿ ನಾನು ನನ್ನ ಮಕ್ಕಳು ಮತ್ತು ಕುಟುಂಬದವ್ರ ಜೊತೆಗೆ ಇರೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಇವ್ರು ಏನಂತಂದ್ರೆ ಇದು ಕೆಲಸ ಮಾಡಬೇಕು ಅಂತಂದರೆ ನಾನು ಒಬ್ಬಳೇ ಅಲ್ಲ, ಇದ್ರಲ್ಲಿ ನಮ್ಮ ಸಿಬ್ಬಂದಿಯವರ ಸಹಕಾರ ತುಂಬ ಇರುತ್ತೆ. ನಾನು ಬರ್ತೀನಿ, ಅವ್ರಿಗೆ ನೋಡ್ತೀನಿ, ನೋಡಿ ಚಂದ್ರಪ್ಪ ಏನು ಮಾಡ್ಬೋದು ನೋಡಿ, ನಮ್ಮ ನರೇಗಾ ಇಂಜಿನಿಯರ್ಸ್ ಇರ್ತಾರೆ, ಏನು ಮಾಡ್ಬೋದು ನೋಡಿ ಅಂತ ಹೇಳ್ತೀನಿ ಹೊರತು ನಾನು ಬಂದು ಇಲ್ಲೆಲ್ಲ ಸಲಿಕೆ ಹಾರೆ ತೊಗೊಂಡು ಕೆತ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಇದನ್ನೆಲ್ಲ ಫೀಲ್ಡಲ್ಲಿ ನಿಂತು ಎಕ್ಸಿಕ್ಯೂಟ್ ಮಾಡೋ ಅಂಥವರು ಎಲ್ಲ ನಮ್ಮ ಸಿಬ್ಬಂದಿಗಳು, ಅದರಲ್ಲೂ ಹೆಚ್ಚಾಗಿ ನಮ್ಮ ನರೇಗಾ ಸಿಬ್ಬಂದಿಗಳು. ಇದೇನು ಇವಾಗ ನೀವು ನನಗೆ ಸನ್ಮಾನ ಮಾಡಿ ಇಷ್ಟೊತ್ತು ಹೇಳಿದ್ರಿ, ಸಾರ್ವಜನಿಕರ ಸೇವೆಯನ್ನು ನಾವು ನಿಷ್ಠೆಯಿಂದ ಮಾಡಿದ್ದೀವಿ ಅಂತ, ಅದರಲ್ಲಿ 99% ಅಷ್ಟು ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಇವತ್ತು ಅವ್ರು ಗ್ರೌಂಡ್ ಲೆವೆಲಲ್ಲಿ ನಿಂತು ಅವ್ರು ಕೆಲಸ ಮಾಡಲಿ, ಅಷ್ಟು ತ್ವರಿತವಾಗಿ ನಾನು ಡೈರೆಕ್ಷನ್ಸ್ ಕೊಡ್ತೀನಿ ಅದಂತ ಹೇಳಿ ಅವರು ಏನು ಮೇಡಮ್ 1 ವಾರದಲ್ಲಿ ಮುಗಿಸೊಂದಿದ್ದಾರೆ, 10 ದಿನದಲ್ಲಿ ಮುಗಿಸೊಂದಿದ್ದಾರೆ, ಇದನ್ನು ಮಾಡೋಣ ಬಿಡು, ನಿಧಾನಕ್ಕೆ ಮಾಡೋಣ, ಏನು ನೀವು ಊರವರೆಲ್ಲ ಇಷ್ಟಿಂದ ಕಾಯ್ತಿರ್ಲಿಲ್ವಾ ಅನ್ನೋ ಒಂದು ಲೆಥಾರ್ಜಿಕ್ ಆ್ಯಟಿಟ್ಯೂಡ್ ಅವ್ರಿಗೆ ಬಂದುಬಿಟ್ರೆ ನಾನು ಅವ್ರಿಗೆ ಪುನಃ ಹೇಳಿ ಬೈದೋ ತೆಗೆದೋ ಮಾಡಿಸೋ ಅದು ಸೆಕೆಂಡ್ರಿ. ಬಟ್ ಹೇಳಿದ ತಕ್ಷಣ ಮೇಡಮ್ ಹೇಳಿದ್ದಾರೆ ಈ ಊರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಯಶಸ್ಸು ಅವ್ರಿಗೇನೆ ನಾನು ಮೀಸಲಿರ್ತೀನಿ. ಅಷ್ಟು ಹೇಳ್ತಾ ನಿಮ್ಮೆಲ್ಲರ ಅಭಿಮಾನ ಮತ್ತು ಸಹಕಾರಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಬೊಮ್ಮನಹಳ್ಳಿ ನಾರಾಯಣ ಸ್ವಾಮಿ, ರಾಮಚಂದ್ರ ರೆಡ್ಡಿ, ಬೇತನಹಳ್ಳಿ ವೆಂಕಟಸ್ವಾಮಿ, ಚಂದನ್ ಪುರುಷೋತ್ತಮ್ ಹಾಗೂ ದೇವರಮಳ್ಳೂರು ಬಾಲಕೃಷ್ಣ ಅವರು ಉಪಸ್ಥಿತರಿದ್ದರು. ವರದಿ ಗೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಆಮೇಲೆ ಈ ಚರಂಡಿ ಎಲ್ಲ ಕಂಪ್ಲೀಟ್ ಮುಚ್ಚಿಬಿಟ್ಟು
ಹೋಗಿದ್ವಿ ಮೇಡಮ್. ಅಲ್ಲಿ ಮೇಡಮ್ ಆಗಲ್ಲ ನಿಮಗೆ ನಿಮಗೆ ಹೇಳಿ ಅಂತ ಹೇಳಿದ್ರು. ನಿಮ್ಗೆ ಬಂದು ಮನವಿ ಮಾಡಿ ಇದು ಮಾಡಿದಾಗ ನೀವು ಸಡನ್ ಆಗಿ ಅಂದರೆ 2 ಸಲ ವಿಸಿಟ್ ಮಾಡಿ 2ನೇ ಸಲಿನೇ ಜೆಸಿಪಿ ತಂದು ಅದನ್ನು ಮಾಡಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮೊದಲಿರಲಿಲ್ಲ ಇದು ಲೈಟ್ ಮಾಡಲಿಲ್ಲ ಅಂದ್ರೆ ಮುಂದೆ ನೀರು ಹೋಗ್ತಾ ಇರಲಿಲ್ಲ. ಅದಕ್ಕೆ ಕ್ಲೋಸ್ ಮಾಡೋಕ್ಕೆ ಕಂಪ್ಲೀಟ್ ಮೇಡಮ್ ಇದು ರೋಡ್ ಲೆವೆಲ್ಗೆ ಇರ್ತಿತ್ತು. ಇದು ಕಂಪ್ಲೀಟ್ ಆಗಿ ಫುಲ್ ನಿಂತ್ಬಿಟ್ಟಿತ್ತು. ಒಮ್ಮೆ ಯಾರೋ ಬಂದು ಎಲ್ಲೇ ನಮಸ್ಕಾರ ತಯ್ಯ ಮೇಡಮ್ ಅವರೆಲ್ಲ ಮಾಡ್ಕೊಟ್ರು. ಈಗ ಆರಾಮಾಗೈತಾ? ಇದು ರಸ್ತೆನೇ ಇರಲಿಲ್ಲ ಮೇಡಮ್ ಅವರ ಬಂದಿದ್ರು. ಮೇಡಮ್ ಅವರ ಖುದ್ದಾಗಿ ನಿಂತು ಇಲ್ಲಿ ಕೂತು ಸಮಸ್ಯೆ ಎಲ್ಲ ಬಗೆಹರಿಸ್ಬಿಟ್ಟು ಅವ್ರು ಹೇಳ್ಬಿಟ್ಟು ಹೋದ್ರು. ನೋಡಿ ಇದು ಹೈಟ್ ಮಾಡಲಿಲ್ಲ ಅಂದರೆ ಮೂವ್ ಆಗ್ತಾ ಇರಲಿಲ್ಲ. ಇದು ಈಗೆಲ್ಲ ಆಮೇಲೆ ಈ ಚರಂಡಿ ಎಲ್ಲ ಕಂಪ್ಲೀಟ್ ಮುಚ್ಚಿಬಿಟ್ಟು ದಿನ ನಿಜವಾಗ್ಲೂ ನಿಮ್ಮ ಸನ್ಮಾನಕ್ಕೆ ನಾವು ಆಭಾರಿಯಾಗಿರ್ತೇವೆ. ಮುಖ್ಯವಾಗಿ ಏನಂತಂದರೆ ಒಬ್ಬ ಅಧಿಕಾರಿ, ನಾವೆಲ್ಲ ಪೇಯಿಂಗ್ ಸರ್ವೆಂಟ್ಸು, ಅಂದರೆ ಸಂಬಳ ತಗೊಂಡೇ ಕೆಲಸ ಮಾಡ್ತೀವಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ಗ್ರಾಮದ ಅಭಿವೃದ್ಧಿನೇ ನಮ್ಮ ಒಂದು ಕೆಲಸ ಅನ್ನೋ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಈಗ ನಿಮ್ಮ ಅರ್ಜಿಗಳು ಮನವಿಗಳು ನಮಗೆ ಬರ್ತಾ ಇರ್ತವೆ. ಕೆಲವು ಕಡೆ ನಿಮ್ಮ ಮನವಿ ನಮಗೆ ಸ್ವೀಕೃತಿ ಆಗದೇ ಇರ್ಬೋದು. ಅಂತಹ ಸಂದರ್ಭದಲ್ಲಿ ಏನು ಮಾಡಿರ್ತಾರೆ, ದೂರಿನ ರೂಪದಲ್ಲಿ ಈ ಕೆಲಸ ಆಗ್ತಾ ಇಲ್ಲ ಅಂತ ದೂರಿನ ರೂಪದಲ್ಲಿ ನಮ್ಮ ತಾಲೂಕ್ ಪಂಚಾಯತಿಗೆ ನಿಮ್ಮ ಸಮಸ್ಯೆಯನ್ನು ತಂದಾಗ ನಮ್ಮ ಮೇಡಮ್ ಅವರು ನನ್ನನ್ನು ಕರ್ಕೊಂಡು ಬಂದರು. ನೋಡಿ ಇಲ್ಲಿ ಸ್ವಲ್ಪ ಕೆಲಸ ಆಗಬೇಕಾಗಿದೆ, ಏನು ಮಾಡೋಣ ನೋಡಿ ಅಂತ ಪ್ಲ್ಯಾನ್ ಮಾಡಿದ್ರು. ಸುಮಾರು ಒಂದು 10 ವರ್ಷದಿಂದ ಅಲ್ಲಿ ಚರಂಡಿಗೆ ಜಾಗನೂ ಬಿಡ್ತಾ ಇರಲಿಲ್ಲ. ಅದು ಸಮಸ್ಯೆ ಇದೆ ಅಂತ ಗೊತ್ತಾಯಿತು. ಆದರೂ ಕೂಡ ನಮ್ಮ ಎಲೆಕ್ಟೆಡ್ ಬಾಡಿ ಮತ್ತು ಗ್ರಾಮಸ್ಥರನ್ನೆಲ್ಲ ಸೇರಿಸಿ ಎಲ್ಲರ ಒಂದು ಸಹಕಾರ ಪಡೆದು ನಾವು ಈ ಕೆಲಸನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಅಂದರೆ ಒಂದು ವಾರದ ಒಳಗಾಗಿ ಸುಮಾರು 20 ಲಕ್ಷ ಅನುದಾನವನ್ನು ನಾವು ಜಿಲ್ಲಾ ಪಂಚಾಯತಿಯಿಂದ ಅಪ್ರೂವಲ್ ತಗೊಂಡು ಒಂದು ವಾರದಲ್ಲಿ 15 ದಿವಸದಲ್ಲಿ ಅದಕ್ಕೆಲ್ಲ ಅನುಮತಿಯನ್ನು ತಗೊಂಡು ಕೆಲಸನ ಪ್ರಾರಂಭ ಮಾಡಿದ್ದು. ನಿಜವಾಗ್ಲೂ ನನ್ನ ಸರ್ವಿಸಲ್ಲಿ ನಾನು ಹೇಳ್ಬೇಕಂದ್ರೆ 20 ಲಕ್ಷನ ಒಂದೇ ಒಂದು ವಾರದಲ್ಲಿ ಅನುಮತಿನೇ ತಗೊಂಡು ಕೆಲಸ ಮಾಡಿದ್ದು ತುಂಬಾ ಅರ್ಜೆಂಟಾಗಿ ಮಾಡಿದ್ದು ಇದೇ ಮೊದಲು ಅಂತ ಹೇಳ್ಬೋದು. ಅಷ್ಟು ಬೇಗ ಆಯಿತು. ಅದಕ್ಕೆ ಈ ಕೆಲಸ ಆಗಬೇಕಂದ್ರೆ ಕಾರಣ ನಾವು ಅಧಿಕಾರಿಗಳು ಅಷ್ಟೇ ಅಲ್ಲ, ನಿಮ್ಮ ಗ್ರಾಮಸ್ಥರ ಸಹಕಾರ ಇಲ್ಲದೆ ನಾವೇನು ಮಾಡಕ್ ಆಗ್ತಾ ಇರಲಿಲ್ಲ. ನಿಮ್ಮ ಸಹಕಾರ ಇದ್ದಿದ್ರಿಂದಾನೇ ನಾವು ಈ ಡೆವಲಪ್ಮೆಂಟ್ ಅನ್ನು ಮಾಡಕ್ಕೆ ಸಾಧ್ಯ ಆಯಿತು. ಅದಕ್ಕೆ ನಿಮ್ಮ ಸಹಕಾರಕ್ಕೆ ನಾನು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂತಂದ್ರೆ ಒಂದು ಕೆಲಸ ನಡೀತಾ ಇದೆ ಅಂದ್ರೆ ಅಲ್ಲಿ ದೂರು ಕೊಡೋರೇ ಜಾಸ್ತಿ, ಸರಿಯಾಗಿ ಮಾಡ್ತಾ ಇಲ್ಲ, ಕಳಪೆ ಕಾಮಗಾರಿ, ಅವ್ರು ಹಂಗ್ ಮಾಡ್ತಾವ್ರೆ, JCB ಇಟ್ಕೊಂಡವ್ರೆ, ಜನ ಇಲ್ಲ ಅಂತ ಈ ತರ ದೂರು ಕೊಡೋದೇ ಜಾಸ್ತಿ. ಆದ್ರೆ ನಿಮ್ಮೆಲ್ಲ ಸಹಕಾರ ಇವತ್ತು ನರೇಗಾ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ 10 ಹಲವಾರು ಯೋಜನೆಗಳಿದ್ದಾವೆ, 10 ಹಲವಾರು ಕಾಮಗಾರಿಗಳಿದ್ದಾವೆ. ಆ ಸಾರ್ವಜನಿಕರು ಏನು ಉದ್ಯೋಗ ಚೀಟಿ ಹೊಂದಿರತಕ್ಕಂಥವ್ರು ಇದೀರಿ, ತಾವು ಮನಸ್ಸು ಮಾಡಿದ್ರೆ ನಮ್ಮ ಗ್ರಾಮಗಳನ್ನ ಇವತ್ತು ಎಲ್ಲ ಗ್ರಾಮಗಳನ್ನ ಸುಸಜ್ಜಿತವಾದ